तर्भाष्याण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये कुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति ನಾನು ಹಿಂಗೆ ತಿರುಗಬೇಕು ಎಲ್ಲ ಬರಕು ಸಿಕ್ಕಿ ಆಯ್ತು ಇದರಲ್ಲಿ ಎಳೆದು ಹಿಂದೆ ಮಾಡೋಕು ಕೈ ಜರುಚು ಇಲ್ಲಪ್ಪ ಕೇಳಿಸ್ತಾ ಇಲ್ಲ. ಯಾಕೋ ಕಟ್ಟಾಗಿ ಹೋಗಿತ್ತು. ಇವಾಗ ಬಂತಾ? ಇವಾಗ ಕೇಳಿಸ್ತಾ ಇದೆ ಗುರುಡ. ಅದೇ ಮಂಗಳಾಚರಣೆ ಹೇಳ್ತಾ ಇದ್ರೆ ಅವಾಗಲೇ ಇಂತೋಯ್ತು. ಹೌದು, ಇದ್ದಕ್ಕಿದ್ದಂಗೆ ಕಟ್ಟಾಗೋಯ್ತು ಯಾಕೋ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 18ನೇ ಅಧ್ಯಾಯದಲ್ಲಿ ಇವತ್ತು 23ನೇ ಶ್ಲೋಕ. ಸತ್ವಂ ಮಮಾಪಿ ಕುರು ಶೀರ್ಷಣಿ ಸ್ವಕಂ ಕರಾಂಬುಜಂ ಯತ್ತದಧಾಯಿ ಸಾತ್ವತಾಂ ಬಿಭರ್ಷಿ ಆಚಾರ್ಯ ಮತ್ತೆ ಕಟ್ಟಾಯ್ತು. ಆಚಾರ್ಯ ಲೆಫ್ಟ್ ತಿರುಗಿ ಬರ್ತಾರೆ.
ಆಚಾರ್ಯ ಕೇಳಿಸ್ತಾ ಇಲ್ಲ. ಏನು ಕೇಳಿಸ್ತಾ ಇಲ್ಲ. ಈಗ ಬಂತ? ಈಗ ಬಂತು ಗುರುಗಳೇ. ಯಾಕೋ ಇವಾಗ ಕೇಳಿಸ್ತಾ ಇದೆ. ಇದ್ದಕ್ಕಿದ್ದಂಗೆ ತಾನಾಗೆ ಕಟ್ ಆಗ್ತದೆ, ಇದ್ದಕ್ಕಿದ್ದಂಗೆ. ಇವಾಗ ಏನು ಅಂತ ಕೇಳಿಸ್ತಾ ಗೊತ್ತಿಲ್ಲ. ಇದೆ. ಶ್ಲೋಕ ಓದಿದ್ದು ಬಂತ? ಬಂತು. ಅದೇ ಶ್ಲೋಕ ಅದೇ ಓದಿ ಪೂರ್ತಿ ಬಂದಿಲ್ಲ ಆಚಾರ್ಯ, ಅದೇ ನೀವು ಇನ್ನೊಂದು ಸಾರಿ ಹೇಳ್ಬೇಕು. ಸತ್ವಂ ಮಮಾಪಿ ಕುರು ಶೀರ್ಷಣಿ ಸ್ವಕಂ ಕರಾಂಬುಜಂ ಯತ್ತದಧಾಯಿ ಸಾತ್ವತಾಂ ಬಿಭರ್ಷಿ ಮಾ ಲಕ್ಷ್ಮವರೆಣ್ಯ ಮಾಯಯಾ ಕಯೀಶ್ವರಸ್ಯೇಹಿತಮೋಹಿತಂ ವಿಭುಃ ಇತಿ. ಮಹಾಲಕ್ಷ್ಮೀ ದೇವಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ. ನಿನ್ನ ಭಕ್ತರ ತಲೆ ಮೇಲೆ ನೀನು ಕೈಯನ್ನು ಇಟ್ಟು ಅನುಗ್ರಹವನ್ನ ಮಾಡ್ತಿದ್ದಿ. ಅದೇ ರೀತಿ ನಿನ್ನ ಭಕ್ತರ ತಲೆ ಮೇಲೆ ಇಡುವಂತಹ ನಿನ್ನ ಆ ಕರಕಮಲವನ್ನ ನನ್ನ ತಲೆ ಮೇಲೂ ಕೂಡ ಇಡು ಅಂತ ಕೇಳ್ತಾ ಇದ್ದಾಳೆ. ಕರಾಂಬುಜಂ ಯತ್ ತದಧಾಯಿ, ಯಾವತ್ತ ಕರಕಮಲ ನಿನ್ನ ಕಮಲದಂತೆ ಇರ್ತಕ್ಕಂತಹ ಕೈಯನ್ನ ಭಕ್ತರ ತಲೆ ಮೇಲೆ ಇಡ್ತೀಯೋ ಅದೇ ಕೈಯನ್ನ ನನ್ನ ತಲೆ ಮೇಲೂ ಕೂಡ ಇಡು. ಇದನ್ನ ನಾನು ವಿಶೇಷ ಅನುಗ್ರಹಕ್ಕೋಸ್ಕರ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತಾಳೆ. ವಿಶೇಷಾನುಗ್ರಹ, ಭಗವಂತನ ವಿಶೇಷವಾದ ಅನುಗ್ರಹ ಪಡೀಲಿಕ್ಕೋಸ್ಕರ ನಾನು ಈ ಥರ ಕೇಳ್ಕೊಳ್ತಾ ಇದ್ದೇನೆ ಅಂತಾಳೆ. ವಸ್ತುತಃ ನಿನ್ನ ಅನುಗ್ರಹ ನನ್ನ ಮೇಲೆ ಸದಾ ಇದ್ದೇ ಇರ್ತದೆ. ಆದ್ರಿಂದಲೇನೆ ನೀನು ನನ್ನನ್ನ ನಿನ್ನ ಎದೆಯಲ್ಲೇ ಚಿಹ್ನೆಯಾಗಿ ಇಟ್ಕೊಂಡ್ಬಿಟ್ಟಿದ್ದಿ. ಭಗವಂತನ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಏನಿದೆ ಅದು ಸದಾ ಕಾಲ ಇರ್ತದೆ. ಹಾಗಾಗಿ ಅವಳು ಹೇಳ್ತಾ ಇದ್ದಾಳೆ, ನನ್ನನ್ನು ನೀನು ಎದೆಯಲ್ಲೇ ನಿನ್ನ ಚಿಹ್ನೆಯನ್ನಾಗೇ ಧಾರಣೆ ಮಾಡಿಬಿಟ್ಟಿದ್ದಿ. ನಿನ್ನ ಅನುಗ್ರಹ ನನ್ನ ಮೇಲೆ ಯಾವಾಗಲೂ ಇದ್ದೇ ಇದೆ. ನೀನು ನನ್ನನ್ನು ಆ ಎದೆಯಲ್ಲಿ ಇಟ್ಕೊಂಡದ್ದು ಕೂಡ ಕೇವಲ ನಿನ್ನ ಇಚ್ಛೆಯಿಂದಲೇ ಹೊರತು ನನ್ನಿಂದ ನಿನಗೇನೂ ಆಗಬೇಕಾಗಿಲ್ಲ. ನನ್ನಿಂದ ನಿನಗೇನೂ ಆಗಬೇಕಾದದ್ದಿಲ್ಲ. ಸ್ವರಮಣ ನೀನು. ಆದರೂ ನನ್ನನ್ನು ನೀನು ನಿನ್ನ ಹೃದಯದಲ್ಲಿ ಚಿಹ್ನೆಯನ್ನಾಗಿ ಇಟ್ಕೊಂಡಿದ್ದಿ. ಅದರ ಅಪೇಕ್ಷೆ ನಿನಗೆ, ಇಚ್ಛೆ ಬಂದಿದೆ ನಿನಗೆ ಅಂತಂದರೆ ಅದಕ್ಕೆ ಏನು ಕಾರಣ ಅನ್ನೋದನ್ನು ಯಾರಿಂದಲೂ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೀನು ಸ್ವತಂತ್ರ, ವಿಭು, ಸಮರ್ಥನಾಗಿರ್ತಕ್ಕಂಥವನು. ಆ ನಿನ್ನ ಲೀಲೆ ಏನು ಅನ್ನೋದನ್ನು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ತಾನೇ ಅದನ್ನು ಊಹಿಸಲಿಕ್ಕೆ ಸಾಧ್ಯ? ಕಹ ಊಹಿತಂ ವಿಭು. ಆದ್ದರಿಂದ ನಿನ್ನ ಅನುಗ್ರಹ ನನ್ನ ಮೇಲೆ ಸದಾ ಇದೆ. ಆದರೂ ವಿಶೇಷ ಅನುಗ್ರಹಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಿನ್ನ ಆ ಕರಕಮಲವನ್ನ ನನ್ನ ತಲೆ ಮೇಲೆ ಇಡು ಅಂತ ಮಹಾಲಕ್ಷ್ಮೀ ದೇವಿ ಭಗವಂತನನ್ನ ಕುರಿತು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ವರೇಣ್ಯ ಅಂತ ಇದೆ ಇಲ್ಲಿ. ಈ ವರೇಣ್ಯ ಅನ್ನೋದು ಭಗವಂತನನ್ನ ಕುರಿತು ಸಂಬೋಧನೆ ಮಾಡ್ತಾ ಇದ್ದಾಳೆ. ಹೇ ವರೇಣ್ಯ ಅಂತ. ಎಲೆ ಪೂಜ್ಯನೇ, ಶ್ರೇಷ್ಠನೇ, ಸರ್ವೋತ್ತಮನೇ ಅಂತ. ನಿನ್ನ ಎದೆಯಲ್ಲಿ ನನ್ನನ್ನು ಚಿಹ್ನೆಯನ್ನಾಗಿ ಮಾಡ್ಕೊಂಡಿದ್ದಿ. ಅದು ನಿನ್ನ ಇಚ್ಛೆಯಿಂದಲೇ ನೀನು ಮಾಡ್ಕೊಂಡಿದ್ದಿ. ಮಾಯೆಯ,
ಅಂತ. ಮಾಯೆಯ ಬಿಭರ್ಷಿ, ನಿನ್ನ ಇಚ್ಛೆಯಿಂದಲೇ ನೀನು ನನ್ನನ್ನು ಚಿಹ್ನೆಯನ್ನಾಗಿ ಮಾಡಿಕೊಂಡಿದ್ದಿ. ಅದರಿಂದ ನಿನಗೇನೂ ಆಗಬೇಕಾಗಿಲ್ಲ. ಅದಕ್ಕೆ ಏನು ಕಾರಣ? ನನ್ನನ್ನು ನೀನು ಚಿಹ್ನೆಯನ್ನಾಗಿ ಮಾಡ್ಕೊಳ್ಳಿಕ್ಕೆ ನಿನಗೆ ಹೇಗೆ ಇಚ್ಛೆ ಬಂತು ಅಂತನ್ಲಿಕ್ಕೆ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀನು ಸರ್ವೋತ್ತಮ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಸತ್ವಂ ಮಮಾಪಿ ಕುರು ಶೀರ್ಷಣಿ ಸ್ವಕಂ ಕರಾಂಬುಜಂ ಯತ್ತದಧಾಯಿ ಸಾತ್ವತಾಂ ಬಿಭರ್ಷಿ ಮಾ ಲಕ್ಷ್ಮವರೇಣ್ಯಮಾಯಯಾ ಕಯೀಶ್ವರಸ್ಯೇಹಿತಮೋಹಿತುಂ ವಿಭುಃ. ಶೀರ್ಷಣಿ ವಂದಿತಂ ಅಂತಿದೆ ಮೊದಲನೇ ಲೈನಲ್ಲಿ. ಶೀರ್ಷಣಿ ವಂದಿತಂ. ಸತ್ವಂ ಮಮಾಪಿ ಕುರು ಶೀರ್ಷ್ಣಿ ವಂದಿತಂ ಕರಾಂಬುಜಂ. ಮಮಾಪ್ಯಚ್ಯುತ ಶೀರ್ಷ್ಣಿ ವಂದಿತಂ. ಮಮಾಪಿ ಅಚ್ಯುತ ಶೀರ್ಷ್ಣಿ ವಂದಿತಂ. ಸತ್ವಂ ಮಮಾಪಿ ಅಚ್ಯುತ. ಸತ್ವಂ ಮಮಾಪ್ಯಚ್ಯುತ ಶೀರ್ಷಣಿ ವಂದಿತಂ. ಅಂದ್ರೆ ತಲೆ ಮೇಲೆ ಇದೆ ನಿಮ್ಮ ಇದು ಅಂತನೋ ಏನೋ. ಶೀರ್ಷಣಿ ವಂದಿತಂ ಬಂದಿಲ್ಲಲ್ಲ. ಶೀರ್ಷ್ಣಿ ವಂದಿತಂ ಅಂತನಾ? ಭಗವತ್ ಪೂಜಾ ಬಹುಶಃ ವಾಕ್ಯವರೆಗೂ ಹಾಗೆ ಇರಬೇಕು ಅಂತ ಕಾಣುತ್ತೆ ನೋಡಿದ್ರೆ. ಏನು ವಾಕ್ಯ? ಅಲ್ಲ ಎಲ್ಲರಿಗೂ ಅದೇ ಇದೆ. ಅಚ್ಯುತ ಅಂತಿದೆಯಾ? ಶೀರ್ಷ್ಣಿ ವಂದಿತಂ. ಹಾ, ಅಚ್ಯುತ ಅನ್ನೋದನ್ನ ಇವರು ತಗೊಂಡಿದ್ದಾರೆ. ವಿಜಯಧ್ವಜ ತೀರ್ಥರು ಅಚ್ಯುತ ಅಂತ ತಗೊಂಡಿದ್ದಾರೆ. ಹೇ ಅಚ್ಯುತ, ತ್ವಯಾ ಯತ್ ಕರಾಂಬುಜಂ ಸಾತ್ವತಾಂ ಪರಮೇಷ್ಠಿ ಧೂರ್ಜಟಿ ಪ್ರಭೃತಿ ಭಕ್ತಶ್ರೇಷ್ಠಾನಾಂ ಶೀರ್ಷ್ಣಿ ಅಧಾಯಿ ಕೃಪಯಾ ನ್ಯಸ್ತಂ ತದ್ವಂದಿತಂ. ಓಹೋ, ಅದೇ ಪಾಠ ಇದೆ, ವಿಜಯಧ್ವಜರ ಪಾಠ ಅದೇ. ವಂದಿತಂ ಸರ್ವಸುರೋತ್ತಮಾದಿ ಸದ್ಭಕ್ತಸ್ತೋಮೈಃ ಅಶೇಷ ಪುರುಷಾರ್ಥ ವರ್ಷಿತತ್ವೇನ ಸಂಸ್ತುತಂ ಮಮಾಪಿ ಶೀರ್ಷ್ಣಿ ನಿದೇಹಿ. ಅದೇ ಪಾಠ ವಿಜಯಧ್ವಜರು ತಗೊಂಡಿರೋ ಪಾಠ. ಶೀರ್ಷ್ಣಿ ಅಧಾಯಿ ಕೃಪಯಾ ನ್ಯಸ್ತಂ ಶೀರ್ಷ. ಆದರೆ ಯಾದವಾರ್ಯರು ಕುರು ಶೀರ್ಷಣಿ ಅನ್ನೋದು ತಗೊಂಡಿದ್ದಾರೆ, ಕುರು ಅಂತ ತಗೊಂಡಿದ್ದಾರೆ. ಕುರು ನಿದೇಹಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅವ್ರ ಪಾಠ ಪ್ರಕಾರ ಇದು. ಅದೇ ಚೆನ್ನಾಗಿದೆ. ಬಟ್ ಏನೇ ಅದು ತಾತ್ಪರ್ಯ ಒಂದೇನೆ. ತಾತ್ಪರ್ಯ ಅಭಿಪ್ರಾಯ ಎಲ್ಲ ಒಂದೇ, ಪಾಠ ಏನು ಅಂತ. ಇದು ಯಾದವಾರ್ಯರು ಒಂದು ಆಚಾರ್ಯ ಹೇ ವರೇಣ್ಯನ್ ಹಾಕಿದ್ದಾರೆ. ವರೇಣ್ಯ ಮುಂದಿದೆ. ಅದು ವರೇಣ್ಯ ಇಬ್ರು ತಗೊಂಡಿದ್ದಾರೆ. ಅದು ಈ 3ನೇ ಪಾದದಲ್ಲಿ ವರೇಣ್ಯ ಅನ್ನೋದು ಇದ್ದೇ ಇದೆ. ಅದನ್ನ ಅವರು ವಿಜಯಧ್ವಜರು ತಗೊಂಡಿದ್ದಾರೆ. ಮುಂದೆ ವರೇಣ್ಯ ಅನ್ನೋದನ್ನ ಅವರು ತಗೊಳ್ತಾರೆ. ಹೇ ವರೇಣ್ಯ, ನೀನು ನಿನ್ನ ಇಚ್ಛೆಯಿಂದಲೇ ಮಾಯೆಯ ಮಾಂ ಚಿಹ್ನವಾಗಿ ಬಿಭರ್ಷಿ ತಾರಣೆ ಮಾಡಿದ್ದಿ ಅನ್ನೋದಕ್ಕೆ ಅದು ವರೇಣ್ಯ. ಇಲ್ಲಿ ಅಚ್ಯುತ ಅಂತ ಮತ್ತೊಂದು ತಗೊಂಡಿದ್ದಾರೆ. ಇಲ್ಲಿ ಸತ್ವಂ ಮಮಾಪಿ ಕುರು ಶೀರ್ಷಣಿ ಸ್ವಕಂ ಅಂತ ಹಿಂಗೆ ಮಾಡಿದ್ರೆ ಸ್ವಲ್ಪ ಛಂದೋಭಂಗನೂ ಆಗತ್ತೆ. ಅದಕ್ಕೋಸ್ಕರ ಅದು ಸರಿಯಾಗಿದೆ. ಸತ್ವಂ ಮಮಾಪಿ ಅಲ್ವಾ? ಪ್ಯಚ್ಯುತ ಹಂಗಲ್ವಾ? ಮಮಾಪ್ಯಚ್ಯುತ ಶೀರ್ಷ್ಣಿ ವಂದಿತಂ. ಡಿಸ್ಕನೆಕ್ಟ್ ಆಯ್ತಾ? ಹೇಗೆ? ಇಲ್ಲ, ನಾನು ಬರ್ಕೊಳ್ತಾ ಇದ್ದೇನೆ ಅದನ್ನ. ಶೀರ್ಷ್ಣಿ ಮಮಾಪ್ಯಚ್ಯುತ ಶೀರ್ಷ್ಣಿ ವಂದಿತಂ. ಇದಿಲ್ಲ, ಸ್ವಕಂ ಅಂತಿಲ್ಲ ಅಲ್ವಾ? ಇಲ್ಲ, ಅದಿಲ್ಲ. ಸ್ವಕಂ ಕರಂ, ನಿನ್ನ ಕೈಯನ್ನು ಅಂತ ಅದಕ್ಕೆ ಅರ್ಥ. ನೆಕ್ಸ್ಟ್ ಲೈನ್ ಅಲ್ಲಿ ಕರಾಂಬುಜಂ
ಯತ್ಪದಧಾಯಿ ಅದು ಸಾತ್ವತಾಂ. ಸರಿಯಾಗಿದೆ, ಅದು ಸರಿಯಾಗಿದೆ. ಮೊದಲನೇ ಪಾದ ಮಾತ್ರ ಸತ್ವಂ ಮಮಾಪ್ಯಚ್ಯುತ ಶೀರ್ಷ್ಣಿ ವಂದಿತಂ. ವಂದಿತಂ ಅಂದರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನಮಸ್ಕೃತಂ. ಅವರಿಂದೆಲ್ಲರಿಂದಲೂ ನಮಸ್ಕೃತವಾಗಿರ್ತಕ್ಕಂಥದ್ದು ಅಂತರ್ಥ. ಸರ್ವ ಸರ್ವೋತ್ತಮಾದಿ ಸದ್ಭಕ್ತ ಸ್ತೋಮೈ ಅಶೇಷ ಪುರುಷಾರ್ಥವರ್ಷಿತತ್ವೇನ ಸಂಸ್ತುತಂ ಅಂತರ್ಥ ವಂದಿತಂ. ಆ ಒಂದು ಕೈಯನ್ನು ಮಮಾಪಿ ಶೀರ್ಷ್ಣಿ ನಿದೇಹಿ, ನನ್ನ ತಲೆ ಮೇಲೂ ಕೂಡ ಇಡು ಅಂತ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ಪ್ರಾರ್ಥನೆ ವಿಶೇಷಾನುಗ್ರಹಕ್ಕೋಸ್ಕರ ಅಂತ ತಿಳ್ಕೊಳ್ಬೇಕು. ಲಕ್ಷ್ಮೀದೇವಿಯ ಮೇಲೆ ಭಗವಂತನ ಅನುಗ್ರಹ ಯಾವಾಗಲೂ ಇದ್ದೇ ಇದೆ. ವಿಶೇಷಾನುಗ್ರಹಕ್ಕೋಸ್ಕರ ಇನ್ನೂ ತಲೆ ಮೇಲೆ ಕೈ ಇಡು ಅಂತ ಕೇಳ್ಕೊಳ್ತಾ ಇದ್ದಲ್ಲ. ಹರ್ಷೋತ್ಕರ್ಷ ಜನಕ ನವನವ ಮಾಹಾತ್ಮ್ಯ ಅತಿಶಯ ದರ್ಶನ ರೂಪ ವಿಶೇಷ ಅನುಗ್ರಹಾರ್ಥಂ ಇದಂ ಪ್ರಾರ್ಥನಾ. ಸರಿ, ಇನ್ನು ಇದು ಮುಗೀತು. ಯಾವುದು? ಇದುವರೆಗೆ ಕೇತುಮಾಲಾ ಖಂಡದಲ್ಲಿ ನಡೆದಂತಹ ಚರಿತ್ರೆಗಳನ್ನು ವರ್ಣನೆ ಮಾಡಿ ಆಯಿತು. ಈಗ ಮುಂದೆ ರಮ್ಯಕ ಖಂಡದಲ್ಲಿ ಯಾರಿದ್ದಾರೆ ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾರೆ. ರಮ್ಯಕೇಚ ಭಗವತಃ ಪ್ರಿಯಂ ಮಾತ್ಸ್ಯಂ ಅವತಾರ ರೂಪಂ ತದ್ವರ್ಷ ಪುರುಷಸ್ಯ ಮನೋಃ ಪ್ರಾಗ್ದರ್ಶಿತಂ ಸಹ ಇದಾನೀಮಪಿ ಮಹತಾ ಭಕ್ತಿಯೋಗೇನ ಆರಾಧಯನ್ ಇದಂ ಚ ಉದಾಹರತಿ. ಇನ್ನು ರಮ್ಯಕ ಖಂಡದಲ್ಲಿ ಭಗವಂತನ ಮತ್ಸ್ಯಾವತಾರ ರೂಪ ಇದೆ. ಮಾತ್ಸ್ಯಂ ಅವತಾರ ರೂಪಂ ಅದು ಪ್ರಿಯಂ, ಭಕ್ತರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ರೂಪ ಮತ್ಸ್ಯಾವತಾರ. ಆ ಮತ್ಸ್ಯರೂಪಿಯಾದ ಭಗವಂತ ಆ ಮತ್ಸ್ಯರೂಪದಲ್ಲಿ ಅಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ರಮ್ಯಕ ಖಂಡದಲ್ಲಿ. ಆ ಖಂಡದಲ್ಲಿ ಇರ್ತಕ್ಕಂಥವನು ವೈವಸ್ವತ ಮನು. ಆ ರಮ್ಯಕ ಖಂಡದ ಅಧಿಪತಿ ಅವನು. ಆ ರಮ್ಯಕ ಖಂಡಕ್ಕೆ ಒಡೆಯ ವೈವಸ್ವತ ಮನು. ಆ ಮನುವಿಗೆ ಹಿಂದೆ ಇದೇ ಭಗವಂತ ಮತ್ಸ್ಯರೂಪವನ್ನು ತೋರಿಸಿದ್ದ. ಆ ರೂಪವನ್ನು ಈವಾಗಲೂ ಕೂಡ ಆ ಮನು ಮಹಾರಾಜ ಬಹಳ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದಾನೆ. ಹಿಂದೆ ಯಾವ ರೂಪವನ್ನ ಮನು ಮಹಾರಾಜನಿಗೆ ವೈವಸ್ವತ ಮನುವಿಗೆ ತೋರಿಸಿ ಅನುಗ್ರಹ ಮಾಡಿದ್ನೋ ಭಗವಂತ ಅದೇ ಮತ್ಸ್ಯ ರೂಪದಿಂದ ಇವತ್ತಿಗೂ ಕೂಡ ಆ ಮನು ಮಹಾರಾಜನ ಒಂದು ಭಕ್ತಿಗೆ ಮೆಚ್ಚಿ ಅವನಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ಈಗಲೂ ಆ ರಮ್ಯಕ ಖಂಡದಲ್ಲಿ ಮನು ಮಹಾರಾಜನ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಈ ಮುಂದೆ ಹೇಳುವ ಮಂತ್ರ ಸ್ತೋತ್ರಗಳನ್ನು ಜಪ ಮಾಡ್ತಾನೆ ಆ ವೈವಸ್ವತ ಮನು. ರಮ್ಯಕೇಚ ಭಗವತಃ ಪ್ರಿಯಂ ಮಾತ್ಸ್ಯಂ ಅವತಾರ ರೂಪಂ ತದ್ವರ್ಷ ಪುರುಷಸ್ಯ ಮನೋಃ ಪ್ರಾಗ್ದರ್ಶಿತಂ ಸಹ ಇದಾನೀಮಪಿ ಮಹತಾ ಭಕ್ತಿಯೋಗೇನ ಆರಾಧಯನ್ ಇದಂ ಚ ಉದಾಹರತಿ. ಓಂ ನಮೋ ಭಗವತೆ ಮುಖ್ಯತಮಾಯ ನಮಃ ಸತ್ವಾಯ ಪ್ರಾಣಾಯ ಓಜಸೆ ಬಲಾಯ ಸಹಸೆ ಮಹಾಮತ್ಸ್ಯಾಯ ನಮಃ ಇತಿ. ಮನು ಮಹಾರಾಜ ವೈವಸ್ವತ ಮನು ಮಹಾರಾಜ ಮತ್ಸ್ಯರೂಪಿಯಾದ ಭಗವಂತನನ್ನ ಯಾವ ರೀತಿ ಸ್ತೋತ್ರ ಮಾಡ್ತಾನೆ ಅಂತಂದ್ರೆ, ಓಂ ನಮೋ ಭಗವತೆ ಮುಖ್ಯತಮಾಯ. ಭಗವತೆ ಅಂದರೆ ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂತಹ ಮುಖ್ಯತಮಾಯ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನೇ, ಸದ್ಗುಣ ಸ್ವರೂಪಿಯಾಗಿರ್ತಕ್ಕಂಥವನೇ, ಎಲ್ಲರಿಗೂ ಪ್ರೇರಕನಾಗಿರ್ತಕ್ಕಂಥವನೇ, ಸತ್ವಾಯ ಪ್ರಾಣಾಯ. ಪ್ರಾಣ ಅಂತಂದ್ರೆ ಸರ್ವ ಪ್ರೇರಕ ಅಂತ ಅರ್ಥ, ಎಲ್ಲ ಪ್ರಾಣಿ ಚೇಷ್ಟಕ. ಸತ್ವಾಯ ಅಂದ್ರೆ ಎಲ್ಲ ಸಾಧು ಗುಣಗಳು ಸದ್ಗುಣಗಳು ಏನಿದ್ದಾವೆ ಆ ಎಲ್ಲ ಗುಣಸ್ವರೂಪನಾಗಿರ್ತಕ್ಕಂಥವನೇ ಅಂತರ್ಥ.
ಆಮೇಲೆ ಓಜಸೆ ಅಂತಂದ್ರೆ ಓಜ ಆದಿ ಸ್ವರೂಪನಾಗಿರ್ತಕ್ಕಂಥವನು. ಓಜೋ ಬಲ ಸಹಸ್ ಮೊದಲಾದ ಸ್ವರೂಪ. ಓಜಸೆ ಬಲಾಯ ಸಹಸೆ ಅಂತಂದ್ರೆ ಓಜೋ ಬಲ, ಓಜಸ್ವರೂಪ, ಬಲಸ್ವರೂಪ, ಸಹಸ್ವರೂಪನಾಗಿರ್ತಕ್ಕಂತಹ ಮಹಾಮತ್ಸ್ಯಾಯ ಮಹಾಮತ್ಸ್ಯಮೂರ್ತಿಗೆ ನಮಃ ನಮಸ್ಕಾರ ಅಂತ ಹೀಗೆ ಮತ್ಸ್ಯರೂಪಿಯಾದ ಭಗವಂತನಿಗೆ ನಮಸ್ಕಾರವನ್ನ ಮಾಡುವಂತಹ ವೈವಸ್ವತ ಮನುವಿನ ಸ್ತೋತ್ರ. ಓಂ ನಮೋ ಭಗವತೆ ಮುಖ್ಯತಮಾಯ ನಮಃ ಸತ್ವಾಯ ಪ್ರಾಣಾಯೋಜಸೆ ಬಲಾಯ ಸಹಸೆ ಮಹಾಮತ್ಸ್ಯಾಯ ನಮಃ ಇತಿ. ಅಂತರ್ಬಹಿಶ್ಚಾಖಿಲಲೋಕಪಾಲಕೈಃ ಅದೃಷ್ಟರೂಪೋ ವಿಚರಸ್ಯುರುಸ್ವನಃ ಸ ಈಶ್ವರಸ್ತ್ವಂ ಯಯಿದಂ ವಶೇನ ಯನ್ ಆತ್ಮಾ ಯಥಾ ದಾರುಮಯೀಂ ನರಸ್ತ್ರಿಯಂ. ಮತ್ಸ್ಯರೂಪಿಯಾದ ಭಗವಂತನ ಸ್ತೋತ್ರವನ್ನ ವೈವಸ್ವತಮನು ಮಾಡ್ತಾ ಇದ್ದಾನೆ. ಎಲೆ ಮತ್ಸ್ಯನೇ, ಉಚ್ಚಧ್ವನಿಯಿಂದ ವೇದಗಳನ್ನ ಉಪದೇಶ ಮಾಡತಕ್ಕಂತಹ ನೀನು ಉರುಸ್ವನಃ ಎತ್ತರವಾದ ಧ್ವನಿಯಿಂದ ವೇದೋಚ್ಚಾರಣೆಯನ್ನ ಮಾಡ್ತಾನೆ ಮತ್ಸ್ಯ. ಮತ್ಸ್ಯರೂಪದಿಂದ ಉಚ್ಚವಾದ ಧ್ವನಿಯಿಂದ ವೇದಗಳನ್ನು ಉಪದೇಶ ಮಾಡತಕ್ಕಂಥವನು ನೀನು. ನೀನು ಬ್ರಹ್ಮಾದಿ ಸಕಲ ಲೋಕಪಾಲಕರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಅದೃಶ್ಯನಾಗಿಯೇ ಇದ್ದಿ. ಆದರೂ ಎಲ್ಲರಿಗೂ ಒಳಗೂ ಹೊರಗೂ ನಿಯಾಮಕನಾಗಿ ಸಂಚಾರ ಮಾಡ್ತಾ ಇದ್ದಿ. ವಿಚರಸಿ, ಅದೃಷ್ಟರೂಪೋ ವಿಚರಸಿ, ಅದೃಷ್ಟರೂಪನಾಗಿದ್ದೇ ಎಲ್ಲರ ಒಳಗೂ ಹೊರಗೂ ನಿಯಾಮಕನಾಗಿದ್ದಿ. ಎಲ್ಲರಿಗೂ ಅಂತರ್ಬಹಿಶ್ಚ ಅಖಿಲ ಲೋಕಪಾಲಕೈ, ಅಖಿಲ ಲೋಕಪಾಲಕರು ಬ್ರಹ್ಮಾದಿ ಸಮಸ್ತ ಲೋಕಪಾಲಕರಿಗೂ ಕೂಡ ಅಂತರ್ಬಹಿಶ್ಚ ಒಳಗೂ ಹೊರಗೂ ನಿಯಾಮಕನಾಗಿ ಅದೃಷ್ಟ ರೂಪದಿಂದಲೇನೆ ಇದ್ದು ಸಂಚಾರ ಮಾಡ್ತಾ ಇದ್ದಿ. ವಿಚರಸಿ ಯಾಕೆ ಅಂದ್ರೆ ನೀನು ಸರ್ವಶಕ್ತ ಸ್ವಾಮಿ. ಈ ಇಡೀ ಜಗತ್ತೆಲ್ಲವನ್ನೂ ಕೂಡ ನಿನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಿ. ಹೇಗೆ ಅಂದ್ರೆ ಬೊಂಬೆಯನ್ನ ಆಟ ಆಡಿಸ್ತಕ್ಕಂತಹ ಒಬ್ಬ ಸೂತ್ರಧಾರ ಒಂದು ಹೆಣ್ಣು ಬೊಂಬೆ ಮರದಿಂದ ಮಾಡಿರ್ತಾನೆ. ಮರದಿಂದ ಒಂದು ಬೊಂಬೆಯನ್ನ ಮಾಡಿರ್ತಾನೆ, ಚಂದನದ ಬೊಂಬೆ. ಆ ಗೊಂಬೆಯನ್ನ ಸೂತ್ರಧಾರ ಮೇಲಿಂದ ದಾರ ಕಟ್ಟಿ ಅದನ್ನ ಆಡಿಸ್ತಾನೆ, ಗೊಂಬೆಯಾಟ. ಆ ದಾರ ಯಾರಿಗೂ ಕಾಣಿಸೋದಿಲ್ಲ, ಆಡಿಸುವಂತಹ ಸೂತ್ರಧಾರನು ಯಾರಿಗೂ ಕಾಣಿಸೋದಿಲ್ಲ. ಆದರೆ ಅವನು ಆಡಿಸಿದಂತೆ ಆ ಬೊಂಬೆ ಆಡ್ತದೆ. ಅವನು ಹೇಗೆ ಆಡಿಸ್ತಾನೋ ಹಾಗೆ ಆಡ್ತದೆ. ಅದಕ್ಕೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಮರದ ಬೊಂಬೆ, ಮರದಿಂದ ಮಾಡಿರ್ತಕ್ಕಂತಹ ಒಂದು ಹೆಣ್ಣು ಬೊಂಬೆ. ಆ ಬೊಂಬೆಯನ್ನು ಆಡಿಸುವವನ ಕೈಯಲ್ಲಿ ಅದು ಅಧೀನವಾಗಿ ಇರುವಂತೆ ಇಡೀ ಜಗತ್ತನ್ನ ನೀನು ನಿನ್ನ ವಶದಲ್ಲಿ ಇಟ್ಟುಕೊಂಡಿದ್ದಿ. ಈ ಇಡೀ ಜಗತ್ತಿಗೆ ನೀನು ಸ್ವಾಮಿಯಾಗಿದ್ದಿ, ಸರ್ವಶಕ್ತನಾಗಿದ್ದಿ, ಸೂತ್ರಧಾರನಾಗಿದ್ದಿ. ಹಾಗಾಗಿ ಆ ಎಲ್ಲ ಲೋಕಪಾಲ ದೇವತೆಗಳೂ ಕೂಡ ನಿನ್ನಿಂದ ನಿಯಮ್ಯರಾಗಿ ಅವರು ನಿನ್ನ ಅಧೀನರಾಗಿ ಇದ್ದಾರೆ. ಅವರೆಲ್ಲರೂ ಕೂಡ ಅವರೆಲ್ಲರಿಗೂ ಅದೃಶ್ಯನಾಗೇ ಇದ್ದುಕೊಂಡು ಒಳಗೂ ಹೊರಗೂ ಎಲ್ಲ ಕಡೆಯಲ್ಲೂ ನಿಯಾಮಕನಾಗಿ ನೀನು ಸಂಚಾರ ಮಾಡ್ತಾ ಇದ್ದಿ ಅಂತ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಮನು ಮಹಾರಾಜರು. ಅಂತರ್ಬಹಿಶ್ಚಾಖಿಲ ಲೋಕಪಾಲಕೈಃ ಅದೃಷ್ಟರೂಪೋ ವಿಚರಸ್ಯುರುಸ್ವನಃ ಸ ಈಶ್ವರಸ್ತ್ವಂ ಯಯಿದಂ ವಶೇನ ಯನ್ ಆತ್ಮಾ ಯಥಾ ದಾರುಮಯೀಂ ನರಸ್ತ್ರಿಯಂ. ಮತ್ಸ್ಯರೂಪಿಯಾದ ಭಗವಂತನ ಸ್ತೋತ್ರವನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರು ಇದನ್ನ ಸ್ಮರಣೆ ಮಾಡ್ಕೊಳ್ಬೇಕು. ಮತ್ಸ್ಯ ಅಂತ ಬಂದ ಕೂಡಲೇ ಇದು ನಮಗೆ ಜ್ಞಾಪಕ ಬರಬೇಕು.
ಮನು ಮಹಾರಾಜ ಮತ್ಸ್ಯನನ್ನ ಈ ರೀತಿ ಸ್ತೋತ್ರ ಮಾಡಿದ್ದು. ಯಂ ಲೋಕಪಾಲ ಕಿಲ ಮತ್ಸರಜ್ವರಾಃ ಹಿತ್ವಾ ಯತಂತೋಪಿ ಪೃಥಕ್ ಸಮೇತ್ಯ ಚ ಪಾತುಂ ನ ಶೇಕುಃ ದ್ವಿಪದಶ್ಚತುಷ್ಪದಃ ಸರೀಸೃಪಸ್ಥಾಸ್ನು ಯದತ್ರ ದೃಶ್ಯತೆ. ಒಂದ್ಸಲ ಏನಾಯ್ತು ಅಂದ್ರೆ, ಇಂದ್ರಾದಿ ಲೋಕಪಾಲ ದೇವತೆಗಳು ಅವರೆಲ್ಲ ಮಹಾ ಭಗವದ್ಭಕ್ತರೇ. ಅವರು ಒಂದು ಸಲ ತಾವೇ ಲೋಕರಕ್ಷಕರು ಅಂತಂದುಕೊಂಡು ನಿನ್ನ ಮೇಲಿನ ಅಸೂಯೆಯಿಂದ ಬೇಯ್ತಾ ನಿನ್ನನ್ನು ಬಿಟ್ಟು ಒಬ್ಬೊಬ್ಬರಾಗೆ ಅಥವಾ ಜೊತೆಯಾಗಿ ಸೇರಿಕೊಂಡು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವುದನ್ನೂ ರಕ್ಷಣೆ ಮಾಡ್ಲಿಕ್ಕಾಗ್ಲಿಲ್ಲಂತೆ. ಮನುಷ್ಯರು, ಪಶುಗಳು, ಹಾವುಗಳು, ಸರೀಸೃಪಗಳು, ಸ್ಥಾವರಗಳು ಏನೇನು ಜಗತ್ತಿನಲ್ಲಿ ಕಾಣಿಸ್ತಾವೋ ಅದರಲ್ಲಿ ಯಾವುದನ್ನೂ ರಕ್ಷಣೆ ಮಾಡ್ಲಿಕ್ಕಾಗ್ಲಿಲ್ಲ ಅವರಿಗೆ. ಎಲ್ಲರೂ ಸೇರಿ ಪ್ರಯತ್ನ ಮಾಡಿದರೂ ಆಗಲಿಲ್ಲ, ಒಬ್ಬೊಬ್ಬರಾಗೆ ಪ್ರಯತ್ನ ಮಾಡಿದರೂ ಆಗಲಿಲ್ಲ. ನಿನ್ನನ್ನು ಬಿಟ್ಟು ನಾವೇ ಲೋಕರಕ್ಷಕರು ಅಂತೇನಾದರೂ ತಿಳ್ಕೊಂಡು ಬಿಟ್ರೆ ಅವರಿಂದ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಯಾರಿಗೂ ಏನೂ ಮಾಡ್ಲಿಕ್ಕಾಗ್ಲಿಲ್ಲ, ಯಾವುದನ್ನೂ ರಕ್ಷಣೆ ಮಾಡ್ಲಿಕ್ಕಾಗ್ಲಿಲ್ಲ ಅವ್ರ ಕೈಯಿಂದ. ನಾವೇ ರಕ್ಷಕರು, ನಾವೇ ಜಗತ್ತನ್ನ ರಕ್ಷಣೆ ಮಾಡ್ತಾ ಇದ್ದೇವೆ ಅಂತನ್ನೋ ಅಹಂಕಾರ ಬಂತೋ, ನಿನ್ನ ಮೇಲೆ ಅಸೂಯೆಯಿಂದ ಅವರು ಈ ರೀತಿ ಮಾಡಿದಾಗ ಪಾತುಂ ನ ಶೇಕುಹು, ಏನು ಮಾಡ್ಲಿಕ್ಕಾಗ್ಲಿಲ್ಲ ಅವ್ರ ಕೈಯಿಂದ, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ. ಸಮೇತ್ಯ ಪೃಥಕ್ಚ, ಒಬ್ಬೊಬ್ಬರಾಗಿ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ಸಮೇತ್ಯಚ, ಎಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ಯಾಕೆ? ನೀನು ಇಲ್ಲದೆ ಇದ್ರೆ ಏನು ನಡೆಯೋದಿಲ್ಲ. ತೇನ ವಿನ ತೃಣಮಪಿ ನಚಲತಿ. ಹಾಗಾಗಿ ಭಗವಂತನಿಲ್ಲದೆ ಒಂದು ಹುಲ್ಲು ಕಡ್ಡಿಯನ್ನು ಅಲಗಾಡಿಸ್ಲಿಕ್ಕೂ ಕೂಡ ಇಂದ್ರಾದಿ ಲೋಕಪಾಲ ದೇವತೆಗಳಿಗೂ ಸಾಧ್ಯ ಇಲ್ಲ. ಇಂದ್ರಾದಿ ಲೋಕಪಾಲಕರೆಲ್ಲ ಮಹಾವಿಷ್ಣು ಭಕ್ತರು. ಭಗವಂತನ ಅನುಗ್ರಹ ಇಲ್ಲದೆ ಲೋಕರಕ್ಷಣೆಯನ್ನು ಅವ್ರ ಕೈಯಿಂದನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಅವರಿಗೂ ಗೊತ್ತು. ಆದರೂ ಕೂಡ ಒಂದ್ಸಲ ತಾವೇ ಲೋಕರಕ್ಷಣೆ ಮಾಡ್ತೇವೆ ಅಂತ ಸ್ಪರ್ಧೆ ಮಾಡಿ ಸೋತರು. ಈ ಕಥೆಯನ್ನ ವೈವಸ್ವತಮನು ಹೇಳ್ತಾ ಆ ಮತ್ಸ್ಯರೂಪಿಯಾದ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾನೆ. ಭಗವಂತನ ಅನುಗ್ರಹ ಇಲ್ಲದೆ ತಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಎಲ್ಲಾ ದೇವತೆಗಳಿಗೆ ಗೊತ್ತು. ಅವರೆಲ್ಲ ಸರ್ವಜ್ಞರಾಗಿರ್ತಕ್ಕಂತಹ ದೇವತೆಗಳು, ಅವರೆಲ್ಲ ಲೋಕಪಾಲ ದೇವತೆಗಳು, ಸಾಧಾರಣ ಅಲ್ಲ. ಅವರು ಭಗವಂತನ ಜೊತೆಗೆ ಸ್ಪರ್ಧೆಗೆ ಹೇಗೆ ಇಳಿತಾರೆ? ಅವರಿಗೆ ಗೊತ್ತಿಲ್ವಾ ಇದು ಹೇಗೆ ನಡೀತಿದು ಅನ್ನೋ ಪ್ರಶ್ನೆ ಬರ್ತದೆ. ಆದರೆ ಅದಕ್ಕೆ ಭಗವಂತನ ಇಚ್ಛೆನೇ ಕಾರಣ ಅಂತ ಹೇಳಬೇಕು. ಅಥವಾ ಅಸುರಾವೇಶ ಪ್ರಯುಕ್ತವಾಗಿಯೂ ಕೂಡ ಈ ರೀತಿ ಕೆಲವು ಸಂದರ್ಭದಲ್ಲಿ ನಡೀತದೆ. ಇಂದ್ರಾದಿ ದೇವತೆಗಳಿಗೆ ಅಸುರಾವೇಶ ಪ್ರಯುಕ್ತವಾಗಿ ಈ ರೀತಿಯಾದ ಒಂದು ಸ್ಪರ್ಧೆ ನಡೀತು ಅಂತ ಇಟ್ಕೊಳ್ಬೋದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಅಥವಾ ಭಗವಂತನ ಇಚ್ಛೆಯಂತೆ ದೇವತೆಗಳು ಜಗತ್ತಿಗೆ ಆ ಭಗವಂತನ ಮಹಿಮೆಯನ್ನ ತೋರಿಸ್ಲಿಕ್ಕೋಸ್ಕರ, ಭಗವಂತನ ಅನುಗ್ರಹ ಇಲ್ಲದೆ ನಾವ್ಯಾರೂ ಕೂಡ ಯಾವುದಕ್ಕೂ ಸಮರ್ಥರಲ್ಲ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ಭಗವಂತನೇ ಇಚ್ಛೆಯಿಂದ ಈ ರೀತಿ ಮಾಡಿಸಿರ್ತಾನೆ, ಹಾಗೂ ಇಟ್ಟುಕೊಳ್ಬೋದು. ಇದನ್ನ ಮಧ್ವಾಚಾರ್ಯರು ನಮಗೆ ಪ್ರಮಾಣವನ್ನ ಕೊಟ್ಟು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ಉದಾಹರಿಸಿ ತೋರಿಸ್ಕೊಡ್ತಾರೆ. ಸ್ಪರ್ಧಂತ ಇವ ದೇವಾಸ್ತು ಹರಿಣಾ ಯತ್ರ ಕುತ್ರಚಿತ್ ಹರೇರೇವಾಜ್ಞೆಯ ಕ್ವಾಪಿ ದೈತ್ಯಾವೇಶಾದಥಾಪಿ ವಾ ಇತಿ ಚ ಅಂತ. ದೇವತೆಗಳು ಯಾಕೆ ಹೀಗೆ ಮಾಡಿದರು? ಇಂದ್ರಾದಿ ದೇವತೆಗಳು ಅವರೆಲ್ಲ ಸರ್ವಜ್ಞರಲ್ವಾ? ಅವ್ರಿಗೆ ಗೊತ್ತಿರಲಿಲ್ವಾ ಭಗವಂತನ ಅನುಗ್ರಹ ಇಲ್ಲದೆ ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಸದಾ
ಗೊತ್ತಿದ್ದೇ ಇರ್ತದಲ್ವಾ, ಆದರೂ ಯಾಕೆ ಹೀಗೆ ಮಾಡಿದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಬ್ರಹ್ಮಾಂಡ ಪುರಾಣದಲ್ಲಿದೆ. ಕೆಲವು ಸಂದರ್ಭದಲ್ಲಿ ದೇವತೆಗಳು ಭಗವಂತನ ಜೊತೆಗೆ ಸ್ವಾಭಾವಿಕವಾಗಿಯೇ ಸ್ಪರ್ಧೆ ಮಾಡಿದಂತೆ ಕಾಣ್ತಾರೆ, ಆದರೆ ಅದು ಸ್ವಾಭಾವಿಕವಾಗಿ ಸ್ಪರ್ಧೆ ಮಾಡಿದ್ದಲ್ಲ. ಸ್ವಾಭಾವಿಕವಾಗಿ ಅವರೆಲ್ಲ ಉತ್ತಮರಾದಂತಹ ದೇವತೆಗಳು. ಅವರಿಗೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಸದಾಕಾಲ ಇದ್ದೇ ಇರ್ತದೆ. ಕೇವಲ ಭಗವಂತನ ಇಚ್ಛೆಯಿಂದ ಅಥವಾ ಅಸುರಾವೇಶದಿಂದ ಹಾಗೆ ಮಾಡ್ತಾರೆ ಅಂತ ಈ ರೀತಿ ಬ್ರಹ್ಮಾಂಡ ಪುರಾಣದಲ್ಲಿದೆ. ಹರೇರೇವ ಆಜ್ಞೆಯ ಕ್ವಾಪಿ ಅಥವಾ ದೈತ್ಯಾವೇಶಾತ್ ಅಥಾಪಿವಾ. ಕೆಲವು ಸಲ ದೈತ್ಯಾವೇಶದಿಂದಲೇ ಮಾಡ್ತಾರೆ, ಕೆಲವು ಸಲ ಭಗವಂತನ ಆಜ್ಞೆಯಿಂದಲೇ ಮಾಡ್ತಾರೆ. ಅಸುರಾವೇಶ ಆಗಬೇಕು ಅಂತೇನಿಲ್ಲ. ಎಲ್ಲ ಕಡೆಯಲ್ಲೂ ಇದನ್ನ ಇಟ್ಕೊಳ್ಬೇಕು. ದೇವತೆಗಳು ಎಲ್ಲೆಲ್ಲಿ ಏನೇನು ಮಾಡ್ತಾರೋ ಅದು ನಮಗೆ ಮೇಲ್ನೋಟಕ್ಕೆ ತಪ್ಪು ಅಂತ ಅನಿಸಿದ್ರು, ಅಧರ್ಮ ಅಂತ ಅನಿಸಿದ್ರು ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ಭಗವಂತನ ಇಚ್ಛೆ. ಇಂದ್ರ ಅನೇಕ ಬಾರಿ ಈ ಥರ ಘಟನೆಗಳು ಇಂದ್ರನ ಜೀವನದಲ್ಲಿ ನಡೆಯುತ್ತೆ. ಅದೆಲ್ಲವೂ ಕೂಡ ಭಗವಂತನ ಇಚ್ಛೆಯಿಂದಲೇ ಮಾಡಿದ್ದು ಅಂತ ಇಟ್ಟುಕೊಳ್ಬೇಕು. ಕೆಲವು ಸಲ ಅಸುರಾವೇಶದಿಂದಲೂ ಆಗತ್ತೆ. ಹೀಗೆ ಅಸುರಾವೇಶದಿಂದ ಅಥವಾ ಭಗವಂತನ ಇಚ್ಛೆಯಿಂದ ಹೀಗೆ ಮಾಡ್ತಾರೆ ಅಂತನ್ನೋ ನಿರ್ಣಯವನ್ನ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಆ ನಿರ್ಣಯಾನುಸಾರವಾಗಿ ದೇವತೆಗಳ ಈ ರೀತಿಯಾದ ಘಟನೆಗಳನ್ನು ನಾವು ಕೂಡಿಸ್ಕೊಳ್ಬೇಕು. ಎಲ್ಲ ಕಡೆಗೂ ಅಪ್ಲೈ ಆಗತ್ತೆ ಇದು, ಈ ಕಥೆಗೆ ಮಾತ್ರ ಅಲ್ಲ. ಹಾಗಾಗಿ ದೇವತೆಗಳು, ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಮತ್ಸರಜ್ವರಾಹ ಅಂತ ಭಗವಂತನ ಮೇಲಿನ ಅಸೂಯೆಯಿಂದ ಬೇಯ್ತಾ ನಾವೇ ಲೋಕರಕ್ಷಕರು ಅಂತ ಭಗವಂತನನ್ನ ಬಿಟ್ಟು ತಾವು ಮಾತ್ರ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಯತಂತೋಪಿ ಭಗವಂತನನ್ನ ಹಿತ್ವ ಯತೋತೋಪಿ ಪ್ರಯತ್ನ ಮಾಡಿದರೂ ಕೂಡ ಪೃಥಕ್ ಸಮೇತ್ಯಚ ಪ್ರತ್ಯೇಕವಾಗಿ ಆಗಲಿ ಮತ್ತು ಎಲ್ಲರೂ ಜೊತೆಗೆ ಸೇರಿ ಆಗಾಗಲಿ ಮಾಡಿದರೂ ಕೂಡ ಪಾತುಂ ನಶೇಕುಹು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರನ್ನ ಆಗಲಿಲ್ಲ. ದ್ವಿಪದಃ ಚತುಷ್ಪದಃ ಸರೀಸೃಪ ಸ್ಥಾಸ್ನು ಯದತ್ರ ದೃಶ್ಯತೆ. ದ್ವಿಪದಃ ಅಂದರೆ 2 ಕಾಲು ಉಳ್ಳವರು ಮನುಷ್ಯರು, ಚತುಷ್ಪದಃ ಅಂತಂದರೆ 4 ಕಾಲು ಉಳ್ಳವರು, 4 ಕಾಲುಳ್ಳಂತಹ ಪಶುಗಳು. ಹಾಗಾಗಿ ದ್ವಿಪದಃ ಅಂದರೆ ಮನುಷ್ಯರು, ಚತುಷ್ಪದಃ ಅಂದರೆ 4 ಕಾಲುಳ್ಳಂತಹ ಪಶುಗಳು. ಆಮೇಲೆ ಸರೀಸೃಪ ಅಂದರೆ ಸರ್ಕೊಂಡು ನಡೆಯುವಂಥ ಅಂದು ಭೂಮಿಯಲ್ಲಿ ಸರಿದು ಸಂಚಾರ ಮಾಡ್ತಕ್ಕಂಥವುಗಳು, ಹಾವು ಮೊದಲಾದಂಥವುಗಳೆಲ್ಲ ಸರೀಸೃಪಗಳು. ಆಮೇಲೆ ಸ್ಥಾಸ್ನು ಅಂದರೆ ಸ್ಥಾವರಗಳು, ಪರ್ವತಗಳು, ಗಿಡ ಮರಗಳು ಮೊದಲಾದವುಗಳೆಲ್ಲ ಸ್ಥಾವರಗಳು. ಇವುಗಳನ್ನು ಯಾವುದನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಅವ್ರ ಕೈಯಿಂದ ಸಾಧ್ಯ ಆಗಲಿಲ್ಲ. ಯಂ ಲೋಕಪಾಲ ಅಖಿಲ ಮತ್ಸರಜ್ವರಾಹ ಹಿತ್ವಾ ಯತಂತೋಪಿ ಪೃಥಕ್ ಸಮೇತ್ಯ ಚ ಪಾತುಂ ನ ಶೇಕುರ್ದ್ವಿಪದಶ್ಚತುಷ್ಪದಃ ಸರೀಸೃಪಸ್ಥಾಸ್ನು ಯದತ್ರ ದೃಶ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು. ಹೇಳಿ. ಇದರಲ್ಲಿ ಸರಿಸ್ಪೃಮಂ ಸ್ಥಾನು ಅಂತ ಇದೆ. ಸ್ಥಾಣುನ ಸ್ಥಾನು ಸರೀಸೃಪಂ ಸ್ಥಾಣು ಅಂತಿದೆಯಾ? ಹೌದು ಹೌದು ರೀ. ಸರೀಸೃಪಂ ಸ್ಥಾಣು ಯದತ್ರ ದೃಶ್ಯತೆ. ಸರೀಸೃಪಂ ಅಂದ್ರೆ ಮರ, ಸ್ಥಾಣು ಅಂದ್ರೆ ಮರ, ಅದು ಬೆಟ್ಟಗಳು, ಬೆಟ್ಟಗುಡ್ಡಗಳು, ಗಿಡಗಳು, ಬೆಟ್ಟಗುಡ್ಡಗಳು, ಮರಗಳು ಎಲ್ಲ ಮರ. ಅದೇ. ಧನ್ಯವಾದಗಳು. ಸ್ಥಾಸ್ನು ಅಂದ್ರೂ ಅದೇ ಅರ್ಥ. ಅದೇ ಅರ್ಥ. ಓಕೆ. ಶ್ರೀನಿವಾಸ ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಹರಿ ನಮಸ್ಕಾರ. ಹರೇ ನಮಃ. ಹರೇ ನಮಃ.